ಆತ್ಮೀಯ ವೀಕ್ಷಕರೇ ನಮಸ್ತೆ. ಪೊಲೀಸ್ ಇಲಾಖೆ ಸುಳ್ಯ, ಅದೇ ರೀತಿ ಬೇರೆ ಬೇರೆ ಪ್ರೆಸ್ ಕ್ಲಬ್, ರೋಟರಿ ಕ್ಲಬ್ ಇನ್ನಿತರ ಅನೇಕ ಸಂಘಟನೆಗಳ ಒಂದು ಸಹಯೋಗದಲ್ಲಿ ಸುಳ್ಯದಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಪೊಲೀಸ್ ಇಲಾಖೆಯ ನೇತೃತ್ವವನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಮಾದಕ ದ್ರವ್ಯ ವಿರೋಧಿ ಅಭಿಯಾನ ನಡೀತಾ ಇದೆ, ಅಕ್ರಮ ಸಾಗಾಣಿಕೆ ವಿರೋಧಿ ಅಭಿಯಾನ ನಡೀತಾ ಇದೆ. ಇದರ ಅಂಗವಾಗಿ ಅಲ್ಲಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಅದರ ಅಂಗವಾಗಿ ಇಂದು ಸುಳ್ಯದಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ಮಕ್ಕಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಂಘ ಸಂಘಟನೆಗಳ ಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಮೂಲಕ ಈ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಾದಕ ದ್ರವ್ಯ ಸಾಗಾಣಿಕೆ ಇರ್ಬೋದು, ಸೇವನೆ ಇರ್ಬೋದು ಅಂಥ ಪ್ರಕರಣಗಳು ನಡೀತಾ ಇದೆ. ಅದು ಪರಿಣಾಮವನ್ನು, ನೈತಿಕಾತ್ಮಕ ಪರಿಣಾಮವನ್ನು ಈ ಸಮಾಜದ ಮೇಲೆ ಬೀರ್ತಾ ಇದೆ. ಹಾಗಾಗಿ ಇದಕ್ಕೆ ಜಾಗೃತಿಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರಿಯ ವೀಕ್ಷಕರ, ಈ ಒಂದು ಜಾಗೃತಿ ಕಾರ್ಯಕ್ರಮದ ನೇತೃತ್ವವನ್ನು ತೆಗೆದುಕೊಂಡಿರುವಂಥದ್ದು ಪೊಲೀಸ್ ಇಲಾಖೆ. ಒಂದು ಸಾಮಾಜಿಕ ಜಾಗೃತಿಯ ಕಾರ್ಯಕ್ರಮ ಇದು. ಬೇರೆ ಬೇರೆ ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇವೆ. ಇದರ ನೇತೃತ್ವವನ್ನು ತೆಗೆದುಕೊಂಡಿರುವಂತಹ ಸುಳ್ಯದ ಆರಕ್ಷಕ ವೃತ್ತ ನಿರೀಕ್ಷಕರಾಗಿರುವಂತಹ ತಿಮ್ಮಪ್ಪ ನಾಯ್ಕ್ ನಮ್ಮ ಜೊತೆಗಿದ್ದಾರೆ. ಸರ್, ಯಾವ ರೀತಿಯ ಜಾಗೃತಿಯನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ? ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾದಕ ವ್ಯಸನಕ್ಕೆ ಒಳಗಾಗಿ ಯುವ ಸಮುದಾಯ ಹಾಳಾಗ್ತಿದೆ. ಯಾಕಂದರೆ ನಮ್ಮ ದೇಶ ಯುವ ಜನರಿಂದ ಕೂಡಿದಂಥ ದೇಶ. ಯುವ ಜನರು ಏನಾದರೂ ಈ ಮಾದಕ ವ್ಯಸನಕ್ಕೆ ಬಲಿಯಾದರೆ ದೇಶದ ಆರ್ಥಿಕ ಬೆಳವಣಿಗೆ ಆ ದಿಸೆಯಲ್ಲಿ ನಾವೆಲ್ಲರೂ ಈ ಮಾದಕ ವ್ಯಸನದಿಂದ ಸಮಾಜವನ್ನು ಮತ್ತು ಈ ದೇಶವನ್ನು ಮುಕ್ತಗೊಳಿಸಲು ಪಣತೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷವೂ ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಿರೋಧಿ ದಿನಾಚರಣೆ ಆಚರಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಕೂಡ ನಾವು ಎಲ್ಲ ಕಡೆ ಇಂಥ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಮತ್ತು ಯುವ ಸಮುದಾಯಕ್ಕೆ ಮಾಹಿತಿಯನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಎಲ್ಲರೂ ಕೂಡ ಸಾರ್ವಜನಿಕರಲ್ಲಿ ನಾವು ಸಲಕರಣೆ ಕೇಳಿಕೊಳ್ಳುತ್ತೇವೆ. ಯಾವುದೇ ರೀತಿಯ ಮಾದಕ ವಸ್ತುಗಳ ಮಾರಾಟ, ಸೇವನೆ ಅಥವಾ ತಂದು ಸ್ಟಾಕ್ ಇಡುವಂಥ ಕಂಡು ಬಂದರೆ ನಮಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು. ಮಾಹಿತಿ ನೀಡಿದವರ ಹೆಸರನ್ನು ಗೌಪ್ಯವಾಗಿರ್ತೇವೆ. ಹಾಗಾಗಿ ಈ ಒಂದು ಮಾಹಿತಿ ಎಲ್ಲೇ ಕಂಡು ಬಂದು ನಮಗೆ ನೀಡಬೇಕು. ನಮ್ಮೊಂದಿಗೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಈ ಸುಳ್ಯ ತಾಲೂಕಿನ ಚೇರ್ಮನ್ ಆಗಿರುವಂಥ PB ಸುಧಾಕರ್ ಅವರಿದ್ದಾರೆ, ವರ್ತಕರ ಸಂಘದ ಮಾಜಿ ಅಧ್ಯಕ್ಷರು. ಈ ಒಂದು ಜಾಗೃತಿ ಕಾರ್ಯಕ್ರಮದ ಬಗ್ಗೆ ಈಗಿನ ಇತ್ತೀಚಿನ ದಿನಗಳಿಗೆ ನಿಮ್ಗೆ ಗೊತ್ತಿದೆ, ಎಲ್ಲಿಯಾದರೂ ಈ ಶರಾಬು ಗಿರಾಬು, ಸೋಪಾಲ್ಡ, ಆಲ್ಕೋಹಾಲ್ ಕಡಿಮೆ ಆಗಿ ಈಗ ಡ್ರಗ್ಸಿನ ಟೈಮ್ ಅಂತ ಅನಿಸ್ತದೆ. ಸೊ ಇದರ ಬಗ್ಗೆ ಮಕ್ಕಳನ್ನು ಜಾಗೃತಿಗೊಳಿಸುವಂಥ, ಸಮಾಜವನ್ನು ಜಾಗೃತಿಗೊಳಿಸುವ ಕೆಲಸ ನಮ್ಮ ಪೊಲೀಸ್ ವತಿಯಿಂದ ಹಾಗೆ ಪ್ರೆಸ್ ಕ್ಲಬ್ ವತಿಯಿಂದ ಕೆಲವು ಸಂಘಟನೆಗಳ ಜೊತೆ ನಡೀತಾ ಇದೆ. ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿಯಾಗಿ, ವರ್ತಕ ಸಂಘದ ಗೌರವಾಧ್ಯಕ್ಷನಾಗಿ, ಈ ಜೂನಿಯರ್ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕೂಡ ನಾವು ಇದರ ಜೊತೆ ಪಾಲ್ಗೊಳ್ತಾ ಇದೆ. ಸಮಾಜದಲ್ಲಿ ಒಳ್ಳೆಯ ನಡೆಯುವಾಗ ನಾವು ಸೇರಿಕೊಳ್ಳುವುದು ನಮ್ಮ ಸಹಜ ಪ್ರಕ್ರಿಯೆ. ಒಳ್ಳೆ ಇದು ಜಾಗೃತಿ ಮಾಡುವ ಮೂಲಕ ಪೊಲೀಸ್ ಠಾಣೆ ಇದರ ಬಗ್ಗೆ ಎಲ್ಲ ತಾಲೂಕಿನಾದ್ಯಂತ ಇದನ್ನು ಮಾಡ್ತಾ ಇದೆ. ಒಳ್ಳೆ ಕೆಲಸ. ಉದ್ಯಮಿಗಳಾಗಿರುವಂಥ ಅಬ್ದುಲ್ ರಹಿಮಾನ್ ಸಂಕೇಶ್ ಅವರಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಯೋಗವನ್ನು ಕೂಡ ನೀಡ್ತಾ ಇದ್ದಾರೆ. ಏನನ್ನಿಸ್ತದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಸುಳ್ಯ ವತಿಯಿಂದ ಮತ್ತು ಪ್ರೆಸ್ ಕ್ಲಬ್ ಸುಳ್ಯ ಮತ್ತು ಸರ್ಕಾರಿ ಪದವಿ ಪೊಲೀಸ್ ಸುಳ್ಯ ವತಿಯಿಂದ ಈ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಆಗ್ತಾ ಇದೆ. ನಮ್ಮೊಂದಿಗೆ ಸಾಮಾಜಿಕ ಚಿಂತಕರು, ಲೇಖಕರು ಆಗಿರುವಂಥ, ಸಾಮಾಜಿಕ ಧುರೀಣರಾಗಿರುವಂಥ MB ಸದಾಶಿವರಿದ್ದಾರೆ. ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೇಳಿ. ಪ್ರಪಂಚದ ಎಲ್ಲೆಡೆಯಲ್ಲಿ ಅವ್ಯಾಹತವಾಗಿ ಹಬ್ಬಿರುವಂಥ ಈ ಒಂದು ಮದ್ಯ ವ್ಯಸನ ಅಥವಾ ಮಾದಕ ದ್ರವ್ಯಗಳ ವ್ಯಸನದಿಂದಾಗಿ ಇಡೀ ಪ್ರಪಂಚವೇ ಒಂದು ರೀತಿಯಲ್ಲಿ ದಿಗಿಲುಗೊಂಡಿದೆ. ಅದರಲ್ಲೂ ಭಾರತದಲ್ಲಿ ಸುಮಾರು 71 ಮಿಲಿಯನ್, ಅಂದರೆ 7.1 ಕೋಟಿ ಜನ ಈ ರೀತಿಯ ಮಾದಕ ದ್ರವ್ಯಗಳಿಗೆ ಈಡಾಗಿದ್ದಾರೆ. ಅದರಲ್ಲಿ 43% 15ರಿಂದ 35 ವಯೋಮಾನದವರು ಅನ್ನೋದು ನಮಗೆ ಬಹಳ ಒಂದು ದುಃಖದ ವಿಚಾರ. ನಮ್ಮ ದೇಶ ಕಟ್ಟಬೇಕಾದವರು, ದುಡಿಯಬೇಕಾದಂಥ ವಯೋಮಾನದವರು ಈ ರೀತಿಯ ಮಾದಕ ವ್ಯಸನಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೇಶಕ್ಕೆ ಮುಂದೆಗೆ ಅಪಾಯವಾಗುವಂಥ ಸ್ಥಿತಿಯಲ್ಲಿ ಇಂಥ ಜನಜಾಗೃತಿಯ ಕಾರ್ಯಕ್ರಮಗಳು ಅನಿವಾರ್ಯವಾಗಿದೆ. ಸುಳ್ಯ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ರಾಮೋಹನ್ KN, ಅದೇ ರೀತಿ ನಿಯೋಜಿತ ಅಧ್ಯಕ್ಷರಾಗಿರುವಂತಹ ಲತಾ ಮಧುಸೂದನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಒಟ್ಟು ಈ ಕಾರ್ಯಕ್ರಮದ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ಏನನ್ನಿಸ್ತಾ ಇದೆ? ಇದೊಂದು ಒಳ್ಳೆಯ ಕಾರ್ಯಕ್ರಮ, ಪ್ರತಿ ವರ್ಷವೂ ನಡೀತಾ ಇದೆ. ಈ ನಮ್ಮ ಸಮಾಜದಲ್ಲಿ ಒಂದು ಮಾದಕ ದ್ರವ್ಯ ಮುಕ್ತ ವಾತಾವರಣ ಅಥವಾ ಒಂದು ಸಮಾಜದಲ್ಲಿ ಒಂದು ಮನೆಯನ್ನು ಹಾಳು ಮಾಡುವಂಥ ಈ ಮಾದಕ ದ್ರವ್ಯ ವ್ಯಸನವನ್ನು
ತೊಡಗಿಸುವಲ್ಲಿ ಇದೊಂದು ಉತ್ತಮವಾದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೆಸ್ ಕ್ಲಬ್ಬಿನವರು ಮತ್ತು ಆರಕ್ಷಕ ಠಾಣೆ ಅವರ ವತಿಯಿಂದ ಆಯೋಜಿಸಲಾದ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಯುವ ಜನತೆಗೆ ಅರಿವನ್ನು ಮೂಡಿಸುವಂಥ ಒಂದು ಸುಂದರವಾದ ಕಾರ್ಯಕ್ರಮ. ಇದರಲ್ಲಿ ಯಾವ ಥರದ ವಿಚಾರಗಳೆಲ್ಲ ಬರ್ತದೆ ಅದನ್ನೆಲ್ಲ ನಾವು ಇಡೀ ಸಮಾಜಕ್ಕೆ ಪಸರಿಸುವಂತೆ ಮಾಡಬೇಕು. ಇದು ತಾಯಂದಿರಿಗೆ ಮೊದಲ ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಮಕ್ಕಳಿಗೆ ಯಾವ ರೀತಿಯಲ್ಲಿ ಮನೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಸಂಸ್ಕಾರಗಳನ್ನು ಹೇಳಿಕೊಡ್ತೇವೋ ಹಾಗೆ ಇದರ ಬಗ್ಗೆ ಕೂಡ ಅರಿವನ್ನು ಮೂಡಿಸುವುದು ಒಳ್ಳೆಯದು ಅಂತ ನನಗೆ ಸುಳ್ಯ ತಾಲೂಕು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಸುಕುಮಾರ್ ಕೋರ್ತುಗೊಳ್ಳಿಯವರಿದ್ದಾರೆ. ಅವರ ತಂಡ, ನ್ಯಾಯವಾದಿಗಳ ತಂಡ ಕೂಡ ಜೊತೆಗಿದೆ. ಒಂದು ಜಾಗೃತಿಯ ಕಾರ್ಯಕ್ರಮ ನಿರ್ವಹಿಸ್ತಾರೆ. ಇದು ನಿಜವಾಗಿ ನಾವೆಲ್ಲ ವಿದ್ಯಾವಂತರು ಸೇರಿ ಮಾಡುವಂಥ ಒಂದು ಪ್ರೋಗ್ರಾಮ್. ಇತ್ತೀಚಿನ ದಿನಗಳಲ್ಲಿ ಮಾದಕ ವ್ಯಸನದಿಂದ ಆಗ್ತಿರುವಂಥ ಹಾನಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಉಂಟು. ವಿದ್ಯಾರ್ಥಿಗಳಿಂದ ಅವರ ಮನೆಗೆ, ಅವರ ವೈಯಕ್ತಿಕವಾಗಿ ಅವರ ಮನೆಗಳಿಗೆ ಮತ್ತು ಸಮಾಜಕ್ಕೆ ಕೂಡ ಇದು ಒಂದು ಹಾನಿಕಾರಕ ವಿಚಾರ. ಈ ವಿಚಾರವನ್ನು ತೊಡಗಿಸುವಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮಾಡುವಂಥದ್ದು. ವೀಕ್ಷಕರೇ, ಸುಳ್ಯದ 2 JC ಸಂಘಟನೆಗಳ ಅಧ್ಯಕ್ಷರುಗಳು ನಮ್ಮ ಜೊತೆಗಿದ್ದಾರೆ. ನಾಗವೇಣಿಯವರು ಇದ್ದಾರೆ, ಲತಾಶ್ರೀ ಸುಪ್ರೀತ್ ಅವರಿದ್ದಾರೆ. ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಲ್ವ, ಹೇಳಿ. ಎಲ್ರಿಗೂ ನಮಸ್ಕಾರ. ಮತ್ತು ಜಾಥಾ ಮೊನ್ನೆಯಿಂದ ಪೊಲೀಸ್ ಇಲಾಖೆಯವರು ಮತ್ತೆ JC ಸುಳ್ಯ ಪೈಶುನಿ ಸೇರಿಕೊಂಡು ವಿವಿಧ ಜಾಗೃತಿ ಜಾಥಾ ಪ್ರಯುಕ್ತ ಮಾಹಿತಿ ಕಾರ್ಯಕ್ರಮವನ್ನು ವಿವಿಧ ಶಾಲೆ ಕಾಲೇಜುಗಳಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಇಂದು ಬೃಹತ್ ರ್ಯಾಲಿ ನಡೆಯುತ್ತಿದೆ. ಈ ರ್ಯಾಲಿ ಅತ್ಯಂತ ಸುಗಮಕರವಾಗಿ ಸಾಗಿದ್ದು ಎಲ್ಲರಿಗೂ ಅಭಿನಂದಿಸುತ್ತೇನೆ. ರೋಟರಿ ವಕೀಲರ ಸಂಘ, SOS, ರೋಟರಿ ಸಿಟಿ, JC ಆಂಬ್ಯುಲೆನ್ಸ್ ಚಾಲಕ ಮಾಲಕ ಸಂಘ, ಸ್ವರ್ಣಂ ಜುವೆಲರ್ಸ್, ಸೃಷ್ಟಿ, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಕಾರ್ಯಕ್ರಮಕ್ಕೆ ಸಹಯೋಗವನ್ನು ನೀಡ್ತಾ ಇರುವಂಥ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಶರೀಫ್ ಜಟ್ಟಿಪಳ್ಳ ಕೂಡ ನಮ್ಮ ಜೊತೆಗಿದ್ದಾರೆ. ಹೇಳಿ. ಇವತ್ತು ನಾವು ಪೊಲೀಸ್ ಇಲಾಖೆ, ಪ್ರೆಸ್ ಕ್ಲಬ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ದಿನಾಚರಣೆ ಪ್ರಯುಕ್ತ ಈಗ ಜಾಗೃತಿ ಜಾಥಾ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ನಾವು 1 ವಾರದಿಂದ ಪೊಲೀಸ್ ಇಲಾಖೆ ಜೊತೆ ಪ್ರೆಸ್ ಕ್ಲಬ್ ಕೆಲಸ ಮಾಡ್ತಿದ್ದೇವೆ. ಬಹಳ ಉತ್ತಮ ರೀತಿಯಲ್ಲಿ ಎಲ್ಲರೂ ಇದನ್ನು ವಿರೋಧಿಸುವ ನಿಟ್ಟಿನಲ್ಲಿ ಸುಳ್ಯದ ವಿವಿಧ ಸಂಘ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ನಾವು ಇದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಹೋರಾಡೋಣ ಅಂತ ನಿಟ್ಟಿನಲ್ಲಿ ಇಲ್ಲೆಲ್ಲ ಆಗಮಿಸಿದ್ದಾರೆ. ನಮ್ಮ ಸುಳ್ಯದ ವೃತ್ತ ನಿರೀಕ್ಷಕರು ಶಿವಪ್ಪ ನಾಯ್ಕರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಸೈಂಟ್ ಜೋಸೆಫ್ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. MD ಫೌಂಡೇಶನ್ ಮೂಲಕ ಅವರನ್ನು ಕೂಡ ಸ್ವಾಗತಿಸಿಕೊಳ್ತೇನೆ. ಸಿ ಫುಡ್ ಇಬ್ರಾಹಿಂ ರವರು, SYS ನ ಪದಾಧಿಕಾರಿಗಳು, ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಈ ಜಾಗೃತಿ ಜಾಥಾವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಶಾಸ್ತ್ರಿ ವೃತ್ತದಿಂದ ಹೊರಟಿರುವಂತಹ ಜನ ಜಾಗೃತಿ ಜಾಥಾ ಗಾಂಧಿನಗರವನ್ನು ತಲುಪಿ ಸುಳ್ಯ ಪೊಲೀಸ್ ಠಾಣಾ ಆವರಣದಲ್ಲಿ ಸಮಾಪನಗೊಳ್ಳಲಿದೆ. ವ್ಯಸನ ಮುಕ್ತ ಸಮಾಜದಿಂದ ಉತ್ತಮ ಸಮಾಜದ ನಿರ್ಮಾಣ. ಈಗಾಗಲೇ ಜನ ಜಾಗೃತಿ ಜಾಥಾ ಇಂದು ಒಂದು ಸಂಕಲ್ಪ ಮಾಡೋಣ. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು
ಹೊಂದಿದ್ದು ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ ಹಾಗೂ ಇತರರನ್ನು ಬಳಸಲು ಪ್ರೇರೇಪಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ವೀಕ್ಷಕರೇ, ನೋಡಿದ್ರಲ್ಲ, ಸುಳ್ಯದಲ್ಲಿ ನಡೀತಾ ಇರುವಂಥ ಮಹತ್ತರವಾದಂಥ ಒಂದು ಜಾಗೃತಿ ಕಾರ್ಯಕ್ರಮ ಪೊಲೀಸ್ ಇಲಾಖೆ, ಪ್ರೆಸ್ ಕ್ಲಬ್ ಮತ್ತು ಇತರ ಅನೇಕ ಸಂಘಟನೆಗಳ ವತಿಯಿಂದ ನಡೀತಾ ಇರುವಂಥದ್ದು. ಎಲ್ಲ ದೃಶ್ಯಾವಳಿಗಳನ್ನು ನೋಡಿದ್ದೀರಿ, ಅವರ ಅಭಿಪ್ರಾಯಗಳನ್ನು ಕೂಡ ಪಡೆದಿದ್ದೀರಿ. ಕ್ಯಾಮರಾ ಪರ್ಸನ್ ಶ್ರೀರಾಮ್ ಅಡ್ಕಾರ್ ಜೊತೆ ನಾನು ದುರ್ಗಾಕುಮಾರ್ ನಾಯಕರ ಸುದ್ದಿ ನ್ಯೂಸ್ ಸುಳ್ಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465 23801.